ಮುಂದೆ ದೊಡ್ಡ 9 ಫೀಟ್ ಉದ್ದ ಗೋಲಿಯಾತ, ಇಷ್ಟು ದಪ್ಪ ಇರುವ 9 ಫೀಟ್ ಉದ್ದ ಇರುವ ಗೋಲಿಯಾತ. ಇವನು ಸಣ್ಣ ಚಿಕ್ಕ ಬಾಲಕ, ಮೇ ಬಿ ಅಷ್ಟಿದ್ದಾನೆ, ಒಂದು 7-8, 12 ವಯಸ್ಸು ಇಷ್ಟೇ. ಅಷ್ಟು ಗಾತ್ರದ ಒಬ್ಬ ಶತ್ರು ಅವನ ಮುಂದೆ ಇದ್ದರೂ ಕೂಡ ಅವನಲ್ಲಿ ಅನ್ಸರ್ಕಮ್ಸೈಸ್ಡ್ ಫಿಲಿಸ್ಟೈನ್ ಅಂತೇಳಿ ಬೊಬ್ಬೆ ಹೊಡಿತಾನೆ. ಅನ್ಸರ್ಕಮ್ಸೈಸ್ಡ್ ಅಂತೇಳಿದರೆ ಸುನ್ನತಿಯಾಗದ ಫಿಲಿಸ್ಟಿಯನೇ ಅಂತ. ಅಂದರೆ ನಿನಗೆ ದೇವನಿಲ್ಲ, ನನ್ನ ಪರ ಇರೋರು ಯಾರು, ಸರ್ವಶಕ್ತನಾದ ದೇವರು ಅಂತೇಳಿ ಅವನ ಅಲ್ಲೇ ಆ ವೈರಿಯ ಮುಂದೆನೇ ದೇವರನ್ನು ಕೊಂಡಾಡ್ತಾನೆ. ಯಾಕೆ ಇವರಿಗೆಲ್ಲ ಆಯಿತು ಅಂತೇಳಿದರೆ, ಇವರಿಗೆ ದೇವರ ಅರಿವಿತ್ತು. ನಮಗೆ ಇವತ್ತು ದೇವರ ಅರಿವಿಲ್ಲ, ದೇವರು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಏನಾದರೂ ವೈರಿ ಬಂದರು, ಇಲ್ಲಿ ಕಷ್ಟ ನೋವುಗಳು ಬರುವಾಗ ನಾವು ಅವಿತು ಕೂಳ್ತೀವಿ ಅಥವಾ ಡಿಪ್ರೆಸ್ ಆಗಿ ಹೋಗ್ತೀವಿ, ತುಂಬ ನೊಂದ್ಕೊಂಡು ಬೆಂದ್ಕೊಂಡು ಇನ್ನು ಜೀವನನೇ ಮುಗಿದೋಯ್ತು ಆ ಪರಿಸ್ಥಿತಿಗೆ ಬರ್ತೀವಿ. ಆದರೆ ಇವರೆಲ್ಲರೂ ದೇವರನ್ನು ಮಹಿಮೆ ಪಡಿಸಿದ್ರು. ಆ ಒಂದು ಸನ್ನಿವೇಶ ಅವ್ರ ಮುಂದೆ ಇದೆ, ನೋಡ್ತಾ ಇದ್ದಾರೆ, ಇದೆಲ್ಲ ಆಗ್ತಾ ಇದೆ, ಆದರೂ ಕೂಡ ದೇವರನ್ನು ಕೊಂಡಾಡಿದ್ರು, ದೇವರನ್ನು ಮೇಲೆತ್ತಿದ್ರು, ಗಣಪಡಿಸಿದ್ರು. ಇವತ್ತು ಒಳ್ಳೆ ಸಮಯ ಇರ್ಬೋದು, ನಾವು ಹಾದು ಹೋಗುತ್ತಿರುವ ಕೆಟ್ಟ ಸಮಯ ಇರ್ಬೋದು, ನಾವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಅಪ್ಪ ಯಾರು ಅಂತ ನಮ್ಗೆ ಗೊತ್ತಾಗಬೇಕು ಮತ್ತು ಅವರನ್ನು ಕೊಂಡಾಡಬೇಕು. ಗೊತ್ತಾದ್ರೇ ಕೊಂಡಾಡೋಕ್ಕಾಗೋದು. ಮೊದಲು ನಾವು ಅಪ್ಪನಲ್ಲಿ ಯಾರಾಗಿದ್ದೇವೆ, ಈ ಅಪ್ಪ ಯಾರು ಅಂತ ನಮಗೆ ಗೊತ್ತಾಗಬೇಕು. ಖಂಡಿತ ಆಗ ಕೊಂಡಾಡಲು ನಮಗೆ ಸಾಧ್ಯವಾಗುತ್ತೆ. ಈ ದಿನದ ಈ ಒಂದು 2 ಗಂಟೆಯ ಆರಾಧನೆ ಮತ್ತು ಬೋಧನೆಯಲ್ಲಿ ಖಂಡಿತ ನಾವು ಈ ವಿಷಯವಾಗಿ ಕಲಿತೇವೆ. ಆರಾಧನೆಯಲ್ಲಿ ಕೂಡ ದೇವರು ಅವರನ್ನೇ ನಮಗೆ ಪ್ರಚುರಪಡಿಸಿ ಕೊಡ್ತಾರೆ. ಯಾರಾಗಿದ್ದೇನೆ ನಾನು ಅಂತ ತಿಳಿಯಪಡಿಸ್ತಾರೆ. ಅವರ ಸನ್ನಿಧಿಯಲ್ಲಿ ನೀವು ಬಂದಿದ್ದೀರಲ್ವಾ, ಖಂಡಿತ ನೀವು ಅವ್ರ ಜೊತೆ ಕೂರುವಾಗ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವ್ರ ಜೊತೆ ನಾವು ಕೂತ್ರೆ ಸಾಕು. ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಬ್ಯುಸಿ. ಆದರೆ ಇವತ್ತು ನಾವು ಇಲ್ಲಿ ಮನಸ್ಸು ಮಾಡಿ ಬಂದಿದ್ದೇವಲ್ವಾ, ನಮಗೆ ಇದ್ದ ಸಮಯವನ್ನು ಉಪಯೋಗಿಸಲು ಅವರೇ ನಮ್ಮನ್ನು ಆಕರ್ಷಿಸಿದ್ದಾರೆ, ನಾವು ಬಂದಿದ್ದೇವೆ. ಅವರ ಜೊತೆ ಕುಳಿತುಕೊಳ್ಳುವಾಗ ಖಂಡಿತ ಅವ್ರು ಯಾರು ಅಂತ ನಮಗೆಲ್ಲರಿಗೂ ರಿವೀಲ್ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಕೀರ್ತನೆ 95:7 ಹೇಳುತ್ತೆ, ಆತನೆಮ್ಮ ದೇವರು, ನಾವು ಆತನ ಕೈಮಂದೆ, ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಆತನೆಮ್ಮ ದೇವರು, ನಾವು ಅವರ ಕೈಮಂದೆ, ನಾವು ಅವ್ರ ದೇವರು, ನಾವು ಮಂದೆ, ಕುರಿಗಾಯಿ, ನಾವು ಕುರಿಗಳು. ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ನಾವು 25 ವರ್ಷ ಲಾಸ್ಟ್ ಇಯರ್ 2025 ನಾವು ಜ್ಞಾಪಕಕ್ಕೆ ತರೋದಾದರೆ, ನಾವು ಪಾಲನೆ ಪೋಷಣೆ ಪಡೆದಿಲ್ವಾ? ದೇವರು ನಮ್ಮನ್ನು ಪೋಷಿಸಲಿಲ್ವಾ? ನಮ್ಮ ತಂದೆ ತಾಯಿ ಪೋಷಿಸಿದ್ದಾರಾ? ಊಟ ತಿಂಡಿ ಬಟ್ಟೆ ಎಲ್ಲ ಕೊಟ್ಟಿದ್ದಾರಾ? ಹೌದು, ಶರೀರಕ್ಕೆ ಬೇಕಾದದ್ದನ್ನು ಎಲ್ಲ ಕೊಟ್ಟಿದ್ದಾರೆ. ಆದರೆ ನಮ್ಮ ಆತ್ಮಕ್ಕೆ ಬೇಕಾದ ಎಲ್ಲವನ್ನು ಯಾರು ಕೊಟ್ಟಿರೋದು? ದೇವರು ಅಲ್ವಾ? ಸೊ ನಮಗೆ ನಿಜವಾಗಿ ಯಾವುದೇ ಕೊರತೆ ಇಲ್ಲದೆ ನಡೆಸಿದ್ದಾರೆ. ನಿಜವಾಗಿ ನಾವು ಕೈ ಚಪ್ಪಾಳೆ ತಟ್ಟಿ ಒಮ್ಮೆ ದೇವರ ಸಾನ್ನಿಧ್ಯದಲ್ಲಿದ್ದೇವೆ. ದೇವರನ್ನು ನಮ್ಮ ಆತ್ಮಿಕ ಕಣ್ಣುಗಳಿಂದ ನೋಡೋಣ, ವಿಶ್ವಾಸದ ಕಣ್ಣುಗಳಿಂದ ಈ ಸಮಯದಲ್ಲಿ ನೋಡೋಣ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಅಪ್ಪ ಅಂತ ಒಮ್ಮೆ ಮನಪೂರ್ವಕವಾಗಿ ನಾವೆಲ್ಲರೂ ಹೇಳೋಣ. ಕೂತ ಜಾಗದಲ್ಲೇ ನಾವೆಲ್ಲರೂ ಮನಪೂರ್ವಕವಾಗಿ ಹೇಳೋಣ, ಸ್ತೋತ್ರ ಅಪ್ಪ, ಕಳೆದ ವರ್ಷವೆಲ್ಲ ನೀವು ನನ್ನನ್ನು ಕಾಪಾಡಿದ್ದೀರಿ, ಪಾಲನೆ ಪೋಷಣೆ ಮಾಡಿದ್ದೀರಿ ಅಪ್ಪ, ಯಾವುದೇ ಕೊರತೆ ಇಲ್ಲದೆ ನನ್ನನ್ನು ನಡೆಸಿದ್ದೀರಿ. ಈ ಹೊಸ ವರ್ಷಕ್ಕೆ ತಂದಿದ್ದೀರಿ. ಈ ಹೊಸ ವರ್ಷದ ಈ ಮೊದಲ ಪ್ರಾರ್ಥನೆ ಈ ಒಂದು ದೇವಾಲಯದಲ್ಲಿ ಅಪ್ಪ, ನಿಮ್ಮ ಮಕ್ಕಳಾದ ನಾವು ಬರುವಂತೆ ಕೃಪೆ ಮಾಡಿದ್ದೀರಿ. ನಿಮಗೆ ಸ್ತೋತ್ರ ಅಪ್ಪ. ಈ ಬೆಟ್ಟದಾಸ್ಪುರ, ಈ ಕ್ಷೇತ್ರದಲ್ಲಿರುವ, ಈ ಸಭೆಯಲ್ಲಿರುವ ಎಲ್ಲ ಜನರು ರಕ್ಷಣೆ ಪಡೆಯಬೇಕೆಂಬ ಆ ನಿಮ್ಮ ಚಿತ್ತದಂತೆ ನೀವು ನಮ್ಮೆಲ್ಲರನ್ನು ಇಲ್ಲಿ ಬರಮಾಡಿದ್ದೀರಿ ಅಪ್ಪ. ನಿಮಗೆ ಕೃತಜ್ಞತೆಗಳು ಅಪ್ಪ. ನಿಮ್ಮ ಪರಿಶುದ್ಧಾತ್ಮರ ಶಕ್ತಿಯಿಂದ ಈ ದಿನದಲ್ಲಿ ನಮ್ಮೆಲ್ಲರನ್ನು ತುಂಬಿಸಿ, ಎಲ್ಲರೂ ಅಪ್ಪ ನಿಮ್ಮನ್ನು ಸವಿದು ಜೇನುತಿಪ್ಪಕ್ಕಿಂತ ರುಚಿಯಾಗಿರುವ ಆ ನಿಮ್ಮ ಮಾತುಗಳನ್ನು ಸವಿಬೇಕು. ನಿಮ್ಮ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಆನಂದಿಸಬೇಕು. ನಿಮ್ಮನ್ನು ಅರಿತುಕೊಳ್ಬೇಕಪ್ಪ. ನಿಮ್ಮ ಪ್ರೀತಿಯನ್ನು ಸವಿದು ಈ ಪ್ರೀತಿಯನ್ನು ಇತರರಿಗೂ ಹಂಚಬೇಕಪ್ಪ.
ಈ ಒಂದು ಕಾರಣಕ್ಕಾಗಿ ನೀವು ಕರೆದು ತಂದದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಪ್ರಾರ್ಥನೆಯನ್ನು ನೀವೇ ನಮ್ಮ ಜೊತೆ ಇದ್ದು ನಡೆಸಿಕೊಡಿರಿ ಅಪ್ಪ. ಈ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆ ಇಲ್ಲಿ ಬರುವ ಪ್ರತಿಯೊಬ್ಬರ ಜೊತೆ ಮಾತಾಡಿರಿ ಅಪ್ಪ. ನಿಮಗೆ ಎಲ್ಲ ಮಹಿಮೆ, ಮಾನ, ಗೌರವ, ಆರಾಧನೆ, ಸ್ತುತಿ, ಸ್ತೋತ್ರ ಸಲ್ಲಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವೆಲ್ಲರೂ ಎದ್ದು ನಿಲ್ಲೋಣ. ದೇವರ ಮಕ್ಕಳಾದ ನಾವು ದೇವರನ್ನು ಸ್ತುತಿಸಲು, ಕೊಂಡಾಡಲು ಬಂದಿದ್ದೇವೆ. ಕೆರೂಬಿಯರು, ಸೆರಾಫಿಯರು ಆರಾಧಿಸುವ ಪರಿಶುದ್ಧ ದೇವರು ನಮ್ಮ ಜೊತೆ, ನಮ್ಮ ಮಧ್ಯೆ ಇದ್ದಾರೆ. ನಮ್ಮ ಮುಂದೆ ಹಿಂದೆ ಇದ್ದಾರೆ. ನಮ್ಮ ಮೇಲೆ ಅವರು ಆವರಿಸಿದ್ದಾರೆ. ಎಲ್ಲ ಕಡೆಗಳಲ್ಲಿ ಅವರು ಆವರಿಸಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮ ಬಾಯಿಗಳನ್ನು ತೆರೆಯೋಣ. ನಮ್ಮ ಮನಸ್ಸುಗಳನ್ನು ಆತನ ಕಡೆಗೆ ಕೇಂದ್ರೀಕರಿಸೋಣ. ನಮ್ಮ ಕೈಗಳನ್ನು ಉಪಯೋಗಿಸೋಣ. ಈ ದೇಹವೆಲ್ಲ ಆತನನ್ನು ಮಹಿಮೆ ಪಡಿಸಲಿ. ಈ ಹೊಸ ವರ್ಷದಲ್ಲಿ ಯೇಸುವೆ, ನನ್ನ ಈ ದೇಹದ ಮುಖಾಂತರ ನಿಮಗೆ ಮಹಿಮೆ ಆಗಲಿ ಅಂತ ನಿರ್ಧಾರದೊಂದಿಗೆ ದೇವರ ಮಕ್ಕಳಾದ ನಾವು ನಮ್ಮ ಮನಸ್ಸು ಎಲ್ಲೂ ಬಿಟ್ಟುಕೊಡದೆ ಅಪ್ಪನ ಸಾನ್ನಿಧ್ಯದಲ್ಲಿ ಸಂತೋಷದಿಂದ ಮಕ್ಕಳಾದ ನಾವು ಸ್ತುತಿಸಿ ಕೊಂಡಾಡುತ್ತಾ ಹಾಡೋಣ. ಕೈ ಚಪ್ಪಾಳೆಯೊಂದಿಗೆ. Thank you, Jesus. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅವರ ಶ್ರೀನಾಮವ ಘನಪಡಿಸೋಣ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅವರ ಶ್ರೀನಾಮವ ಘನಪಡಿಸೋಣ. ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ ಮಹೋನ್ನತ ದೇವರಿಗೆ. ಹಾಡು ಮಹೋನ್ನತ ದೇವರಿಗೆ. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅವರ ಶ್ರೀನಾಮವ ಘನಪಡಿಸೋಣ. ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ ಮಹೋನ್ನತ ದೇವರಿಗೆ. ಮಹೋನ್ನತ ದೇವರಿಗೆ. ಕಷ್ಟ ಇರಲಿ, ನಷ್ಟವಾಗಲಿ, ದೇವರನ್ನು ಸ್ತುತಿಸುವ ಪ್ರಿಯರೇ. ಕಷ್ಟದಲ್ಲಿ ಕೈ ಹಿಡಿದು ನಡೆಸುವವರು ನಮ್ಮ ಯೇಸು ಕ್ರಿಸ್ತರಾಗಿದ್ದಾರೆ. ನಮ್ಮನ್ನು ಎಂದಿಗೂ ಅವರು ಕೈ ಬಿಟ್ಟಿಲ್ಲ. ಯಾರು ಭಯಪಡೋದು ಬೇಡ, ಯಾರು ನಿರಾಶರಾಗುವುದು ಬೇಡ. ನಮ್ಮ ಯೇಸು ನಮ್ಮ ಪರ ಇದ್ದಾರೆ. ನಮ್ಮನ್ನು ಅವರು ಕೈ ಬಿಟ್ಟಿಲ್ಲ. ಅದಕ್ಕಾಗಿಯೇ ದೇವರಾದರೂ ಕೂಡ, ಅರಸನಾದರೂ ಕೂಡ, ಸಿಂಹಾಸನ ಆಕಾಶವಾದರೂ ಭೂಮಿ ಅವರ ಪಾದಪೀಠವಾದರೂ ಕೂಡ ಇಷ್ಟು ಉನ್ನತ ದೇವರು ಸಣ್ಣ ಮನುಷ್ಯನಾಗಿ ನನ್ನ ನಿನ್ನನ್ನು ಪ್ರೀತಿಸಿ ಈ ಲೋಕಕ್ಕೆ ಬಂದರು. ದೀನ ಮನುಷ್ಯನಾದ್ರು. ಉನ್ನತ ದೇವರು ದೀನ ಮನುಷ್ಯನಾಗಿರೋದು ಪ್ರಿಯರೇ ಅವರ ಅಪಾರ ಪ್ರೀತಿಯ ನಿಮಿತ್ತ. ನಿಮ್ಮನ್ನು ನನ್ನನ್ನು ಅವರು ಕೈ ಬಿಟ್ಟಿಲ್ಲ. ಆ ದೇವರನ್ನು ಸ್ತುತಿಸುವ ಈ ಸಮಯದಲ್ಲಿ ಧ್ಯಾನಿಸುತ್ತಾ ಯೇಸುವನ್ನು ಧ್ಯಾನಿಸೋಣ. ಥ್ಯಾಂಕ್ ಯು ಲಾರ್ಡ್. ಕಷ್ಟ ಇರಲಿ ನಷ್ಟವಾಗಲಿ ದೇವರ ಸ್ತುತಿಸುವ. ಕಷ್ಟದಲ್ಲಿ ಕೈ ಹಿಡಿದು ನಡೆಸುವರೇಸು. ಕಷ್ಟ ಇರಲಿ ನಷ್ಟವಾಗಲಿ ದೇವರ ಸ್ತುತಿಸುವ. ಕಷ್ಟದಲ್ಲಿ ಕೈ ಹಿಡಿದು ನಡೆಸುವರೇಸು.
ಕಷ್ಟ ಇರಲಿ ನಷ್ಟವಾಗಲಿ ದೇವರ ಸ್ತುತಿಸುವ Yes, Lord. ಕಷ್ಟದಲ್ಲಿ ಕೈ ಹಿಡಿದು ನಡೆಸುವರೇಸು ಕಷ್ಟ ಇರಲಿ ನಷ್ಟವಾಗಲಿ ದೇವರ ಸ್ತುತಿಸುವ ಕಷ್ಟದಲ್ಲಿ ಕೈ ಹಿಡಿದು ನಡೆಸುವ ಯೇಸು. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ Thank you, Lord. ಹಲ್ಲೆಲೂಯ ಹಲ್ಲೆಲೂಯ ಅವರ ಶ್ರೀನಾಮವ ಘನಪಡಿಸೋಣ ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ ಹಲ್ಲೆಲೂಯ 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 ಅವರ ಶ್ರೀನಾಮವ ಘನಪಡಿಸೋಣ ಹಲ್ಲೆಲೂಯ 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 ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ ಸೋಲೆ ಆಗಲಿ ಸಾವೇ ಬರಲಿ ದೇವರನ್ನು ಸ್ತುತಿಸುವ ಸಾವನ್ನು ಗೆದ್ದವರು ನಮ್ಮ ಶ್ರೀ ಯೇಸು. ಪ್ರಿಯರೇ, ಈ ಲೋಕ ನಮಗೆ ಶಾಶ್ವತ ಜೀವನ ಇಲ್ಲಿ ಇಲ್ಲ. ನಮಗೆ ಶಾಶ್ವತವಾದದ್ದು ಏನೂ ಇಲ್ಲ ಇಲ್ಲಿ. ನಾವು ಈ ಲೋಕವನ್ನು ಒಂದು ದಿನ ಬಿಟ್ಟು ಹೋಗಲೇಬೇಕು. ಈ ದೇಹ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗುತ್ತೆ. ಆದರೆ ಸಾವೇ ಬರಲಿ, ಸೋಲೆ ಆಗಲಿ, ಸೋಲು ಜೀವನದಲ್ಲಿ ಸೋಲು ಇರುತ್ತೆ. ತುಂಬಾ ಕ್ಷೇತ್ರದಲ್ಲಿ ನಾವು ಸೋತು ಹೋಗ್ತೇವೆ. ಆದರೆ ಪರವಾಗಿಲ್ಲ, ಸೋತ್ರು ಸಾವಾದ್ರು ಏನೇ ಆಗಲಿ ನಾವು ಮಾತ್ರ ದೇವರನ್ನು ಸ್ತುತಿಸಬೇಕು. ನಿಜವಾಗಿ ದೇವರನ್ನು ಅರಿತವರು ದೇವರನ್ನು ಸ್ತುತಿಸೋದಕ್ಕೆ ಈ ಸಮಯದಲ್ಲೂ ಸಂದರ್ಭದಲ್ಲೂ ಸಾಧ್ಯವಾಗುತ್ತೆ. ನಷ್ಟವಾದಾಗ, ಸೋಲಾದಾಗ, ಸಾವಾದಾಗ, ಕಷ್ಟವಾದಾಗ, ಬೇರೆ ಬೇರೆ ಸಮಸ್ಯೆಗಳಿಗೆ ದುಃಖಕ್ಕೆ ಸಿಲುಕಿಕೊಂಡಾಗ ನಾವು ದೇವರನ್ನು ಸ್ತುತಿಸೋದಕ್ಕೆ ಸಾಧ್ಯವಾಗುವುದು ಯಾವಾಗ ಅಂತ ಹೇಳಿದ್ರೆ ನಾವು ದೇವರನ್ನು ಅರಿತಾಗ ಮಾತ್ರ. ಆ ದೇವರ ಅರಿವು ನಮ್ಮೆಲ್ಲರಿಗೂ ಸಿಗುವಂತಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವು ಒಂದೇ ಮಾಡೋಣ, ಸ್ತುತಿ ಮಾಡೋಣ. ಏನೇ ಸಮಯ ಸಂದರ್ಭ ಇರಲಿ, ಸ್ತುತಿ ಮಾಡೋಣ. ಸೋಲೆಯಾಗಲಿ ಸಾವೇ ಬರಲಿ ದೇವರ ಸ್ತುತಿಸುವ ಸಾವನ್ನು ಗೆದ್ದವರು ನಮ್ಮ ಶ್ರೀ ಯೇಸು. ಸೋಲೆಯಾಗಲಿ ಸಾವೇ ಬರಲಿ ದೇವರ ಸ್ತುತಿಸುವ ಸಾವನ್ನು ಗೆದ್ದವರು ನಮ್ಮ ಶ್ರೀ ಯೇಸು. ಸೋಲೆಯಾಗಲಿ ಸಾವೇ ಬರಲಿ ದೇವರ ಸ್ತುತಿಸುವ ಸಾವನ್ನು ಗೆದ್ದವರು ನಮ್ಮ ಶ್ರೀ ಯೇಸು. ಸೋಲೆಯಾಗಲಿ ಸಾವೇ ಬರಲಿ ದೇವರ ಸ್ತುತಿಸುವ ಸಾವನ್ನು ಗೆದ್ದವರು ನಮ್ಮ ಶ್ರೀ ಯೇಸು. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ ಹಲ್ಲೆಲೂಯ 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 ಅವರ ಶ್ರೀನಾಮವ ಘನಪಡಿಸೋಣ ಹಲ್ಲೆಲೂಯ 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 ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ ಹಲ್ಲೆಲೂಯ 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 ಅವರ ಶ್ರೀನಾಮವ ಘನಪಡಿಸೋಣ ಹಲ್ಲೆಲೂಯ 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 ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ. ಎಲ್ಲ ಕಾಲ ಎಲ್ಲ ವೇಳೆ ನಾವು ದೇವರನ್ನು ಸ್ತುತಿಸುವ, ಎಲ್ಲ ಸಮಯ ಸಂತೃಪ್ತಿಯಿಂದ ಬಾಳುವ. ಇವತ್ತು ನಮಗೆ ಸಂತೃಪ್ತಿ ಎಂಬುದು ಇಲ್ಲ, ತೃಪ್ತಿ ಎಂಬುದು ಇಲ್ಲ. ಕಾರಣ ನಾವು ಲೋಕವನ್ನು ಪ್ರೀತಿ ಮಾಡ್ತಾ ಇದ್ದೇವೆ. ಲೋಕವನ್ನು ಪ್ರೀತಿಸುವವನಿಗೆ ಎಷ್ಟು ಹಣ ಸಿಕ್ಕಿದ್ರು, ಎಷ್ಟು ಪದವಿ ಸಿಕ್ಕಿದ್ರು, ಎಷ್ಟು ಏನೆಲ್ಲ ಸಿಕ್ಕಿದ್ರು, ಈ ಲೋಕದ ಏನೆಲ್ಲ ನೀವು ಒಳಿತು ಅಂತ ಹೇಳ್ತೀರಾ, ಏನೇ ಸಿಕ್ಕಿದ್ರು ಕೂಡ ತೃಪ್ತಿ ಎಂಬುದು ಇರಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಮತ್ತೂ ಬೇಕು, ಹೀಗೆ ನಾವು ಹೊರಳಾಡ್ತಾ ಇರ್ತೀವಿ, ಅದರ ಹಿಂದೆ ಓಡಾಡ್ತಾ ಇರ್ತೀವಿ. ಆದರೆ ಪ್ರಿಯರೇ, ನಮಗೆ ತೃಪ್ತಿ ಸಿಗೋದು ಒಬ್ಬರಲ್ಲಿ ಮಾತ್ರ, ಅದು ಪ್ರಭು ಯೇಸು ಕ್ರಿಸ್ತರಲ್ಲಿ. ಯಾವಾಗ ಈ ಪ್ರಭು ಯೇಸು ಕ್ರಿಸ್ತರ ಆತ್ಮವನ್ನು ನಾವು ಪಡೆದುಕೊಳ್ತೇವೋ,
ನಮ್ಮೊಳಗೆ ಸದಾ ಜೀವಿಸಲು ಬಯಸುವ ದೇವರಾತ್ಮ ಅವರನ್ನು ನಾವು ಪಡೆದುಕೊಂಡಾಗ ಪ್ರಿಯರೇ, ನಮ್ಮ ಜೀವನ ಸಂತೃಪ್ತಿಯ ಜೀವನ ಆಗುತ್ತೆ. ಏನೇ ಇರಲಿ, ಒಂದು ಗುಡಿಸಲು ಮನೆ ಇದ್ರೂ ನಮಗೆ ಸಂತೃಪ್ತಿ ಇರುತ್ತೆ. ಒಂದೊತ್ತು ಊಟ ಅಷ್ಟೇ ಸಾಕಾಗುತ್ತೆ. ಅದು ದೇವರು ಒದಗಿಸ್ತಾರೆ ಎಂಬ ಒಂದು ತೃಪ್ತಿ ನಮ್ಮೊಳಗಿರುತ್ತೆ. ಏನೇ ಇದ್ರೂ ಏನೇ ಇಲ್ಲದೆ ಇದ್ರೂ ಕೂಡ ಪ್ರಿಯರೇ, ಸಂತೃಪ್ತಿಯಿಂದ ಬಾಳಲು ಇರುವ ಸೂತ್ರ ಒಂದೇ, ಆ ದೇವರ ಅನ್ಯೋನ್ಯತೆ, ಆ ಯೇಸು ಕ್ರಿಸ್ತರ ಜೊತೆಗೆ ನಾವು ಬಾಳೋದಾಗಿದೆ. ಅದೇ ನಮಗೆ ತೃಪ್ತಿ ತರೋದಾಗಿದೆ ಪ್ರಿಯರೇ. ಈ ಸಮಯದಲ್ಲಿ ಒಮ್ಮೆ ಕ್ಷಮೆ ಯಾಚಿಸೋಣ. ಲೋಕದ ಹಿಂದೆ, ಹಣದ ಹಿಂದೆ, ಪದವಿ ಹಿಂದೆ, ಹೆಸರಿಂದೆ ಓಡಿದ್ದೇವೆ. ನಮಗೆ ತೃಪ್ತಿ ಕೊಡುವ ಯೇಸು ಕ್ರಿಸ್ತರನ್ನು ಮರೆತು ಬಿಟ್ಟಿದ್ದೇವೆ. ಅವರಲ್ಲಿ ಮಾತ್ರ ನಮಗೆ ತೃಪ್ತಿ, ವಿಶ್ರಾಂತಿ ಇದೆ. ಈ ಸಮಯದಲ್ಲಿ ಯೇಸು ಹತ್ರ ಕ್ಷಮೆ ಯಾಚಿಸಿ ಮತ್ತೊಮ್ಮೆ ನನ್ನ ತೃಪ್ತಿ ನೀವೇ ಅಂತೇಳಿ ನಾವು ಪೂರ್ಣ ಹೃದಯದಿಂದ ಅವರನ್ನು ಕೊಂಡಾಡೋಣ. ಎಲ್ಲ ಕಾಲ ಎಲ್ಲ ವೇಳೆ ದೇವರ ಸ್ತುತಿಸುವ, ಎಲ್ಲ ಸಮಯ ಸಂತೃಪ್ತಿಯಿಂದ ಬಾಳುವ. ಎಲ್ಲ ಕಾಲ ಎಲ್ಲ ವೇಳೆ ದೇವರ ಸ್ತುತಿಸುವ, ಎಲ್ಲ ಸಮಯ ಸಂತೃಪ್ತಿಯಿಂದ ಬಾಳುವ. ಎಲ್ಲ ಕಾಲ ಎಲ್ಲ ವೇಳೆ ದೇವರ ಸ್ತುತಿಸುವ, ಎಲ್ಲ ಸಮಯ ಸಂತೃಪ್ತಿಯಿಂದ ಬಾಳುವ. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಶ್ರೀನಾಮವ ಘನಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಶ್ರೀನಾಮವ ಘನಪಡಿಸೋಣ. ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಮಹೋನ್ನತ ದೇವರಿಗೆ. ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಮಹೋನ್ನತ ದೇವರಿಗೆ. ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಹಾಡು ಹಲ್ಲೆಲೂಯಾ, ಮಹೋನ್ನತ ದೇವರಿಗೆ. ಸೈತಾನನ ತಂತ್ರಗಳ ಅರಿತುಕೊಳ್ಳುವ, ಅವರ ಕೈ ಮೇಲಾಗದಂತೆ ನಾವು ನೋಡಿಕೊಳ್ಳುವ. ಹೌದು ಪ್ರಿಯರೇ, ಸೈತಾನನು ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಆಟ ಆಡ್ತಾ ಇರ್ತಾನೆ. ಅವನ ಉದ್ದೇಶ ಒಂದೇ, ಅವನು ಬರ್ತಾನೆ ಕಳ್ಳನಂತೆ. ಕಳ್ಳನು ಬರೋದು ಕದಿಯೋದಕ್ಕೆ, ನಾಶ ಮಾಡೋದಕ್ಕೆ, ಕೊಲ್ಲೋದಕ್ಕೆ. ಆದರೆ ಯೇಸು ಸ್ವಾಮಿ ಬಂದಿರೋದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಈ ತಂತ್ರಗಳನ್ನು ಅರಿಯೋದಕ್ಕೆ ನಮಗೆ ಜ್ಞಾನ ಬೇಕು ಪ್ರಿಯರೇ. ಸೈತಾನನ ತಂತ್ರಗಳನ್ನು ಅರಿಯೋದಕ್ಕೆ ನಮಗೆ ಜ್ಞಾನ ಬೇಕು, ದೈವ ಜ್ಞಾನ ಬೇಕು. ಆ ದೈವ ಜ್ಞಾನಕ್ಕಾಗಿ ಕೇಳಿಕೊಳ್ಳೋಣ, ದೇವರನ್ನು ಅರಿತುಕೊಳ್ಳೋಣ. ಆಗ ಸೈತಾನನ ತಂತ್ರಗಳನ್ನು ನಾವು ಅರಿಯುವವರಾಗ್ತೇವೆ. ಈ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥಿಸೋಣ. ದೇವ, ನಾನು ಒಳಿತನ್ನು ಆರಿಸಿಕೊಳ್ಬೇಕು. ಸೈತಾನನನ್ನು, ಪಿಶಾಚಿಯನ್ನು ನಿಮ್ಮ ಬಲದಿಂದ, ನಿಮ್ಮ ಶಕ್ತಿಯಿಂದ ನಾನು ಗೆಲ್ಲಬೇಕು. ನನಗೆ ಸಹಾಯ ಮಾಡಿರಿ ಅಪ್ಪ, ನನಗೆ ಜ್ಞಾನವನ್ನು ನೀಡಿರಿ ಅಪ್ಪ ಎಂದು ಪ್ರಾರ್ಥಿಸೋತ್ತಾ ಈ ಸಮಯದಲ್ಲಿ ಸ್ತುತಿಸೋಣ. ಸೈತಾನನ ತಂತ್ರಗಳ ಅರಿತುಕೊಳ್ಳುವ, ಅವನ ಕೈ ಮೇಲಾಗದಂತೆ ನೋಡಿಕೊಳ್ಳುವ. 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 ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಶ್ರೀನಾಮವ ಘನಪಡಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅವರ ಶ್ರೀನಾಮವ ಘನಪಡಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವನಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವನಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅವರ ಶ್ರೀನಾಮವ ಘನಪಡಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ದೇವರ ಮಕ್ಕಳು ನಾವು ದೇವರ ಸ್ತುತಿಸುವ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅವರ ಶ್ರೀನಾಮವ ಘನಪಡಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವನಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವರಿಗೆ. ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಹಾಡು ಹಲ್ಲೆಲೂಯ ಮಹೋನ್ನತ ದೇವನಿಗೆ. ಹಲ್ಲೆಲೂಯ 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 ಹಲ್ಲೆಲೂಯ. ಹೌದು ಪ್ರಿಯರೇ, ನಮ್ಮೆಲ್ಲರನ್ನು ದೇವರು ಉಂಟು ಮಾಡಿರೋದು ಅವರಿಗಾಗಿ, ನಮಗಾಗಿ ಅಲ್ಲ, ನಮ್ಮ ಕುಟುಂಬಕ್ಕಾಗಿ ಅಲ್ಲ. ನಮ್ಮನ್ನು ದೇವರು ಉಂಟು ಮಾಡಿರೋದು ಅವರಿಗಾಗಿ. ದೇವರ ವಾಕ್ಯ ಹೇಳುತ್ತೆ, ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯದಲ್ಲಿ, ಏಷ್ಯಾ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೌವನನೆಂಬ ನಾನು ಬರೆಯುವುದೇನೆಂದರೆ, ವರ್ತಮಾನ ಕಾಲದಲ್ಲಿ ಇರುವಾತನು, ಭೂತಕಾಲದಲ್ಲಿ ಇದ್ದಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು ಆದ ದೇವರಿಂದ ನಿಮಗೆ ಕೃಪಾಶೀರ್ವಾದವು, ಶಾಂತಿ, ಸಮಾಧಾನವು ಲಭಿಸಲಿ. ಇವತ್ತು ನಮಗೆ ಬೇಕಾಗಿರೋದು ದೇವರ ಕೃಪೆ, ಅವರ ಶಾಂತಿ ಸಮಾಧಾನ. ಇವತ್ತು ಶಾಂತಿ ಸಮಾಧಾನವನ್ನು ಕಳೆದುಕೊಂಡು ಇಲ್ಲಿ ಬಂದಿದ್ದೇವೆ ಪ್ರಿಯರೇ. ದೇವರ ಜ್ಞಾನಾರ್ಜನೆಯ ಮುಖಾಂತರ ಮಾತ್ರ ನಮ್ಮಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತೆ. ದೇವರ ಕುರಿತಾದ ಜ್ಞಾನಾರ್ಜನೆ, ದೇವರನ್ನು ಅರಿತುಕೊಳ್ಳೋದರಿಂದ, ಆ ಯೇಸು ಕ್ರಿಸ್ತರು ಪ್ರಿನ್ಸ್ ಆಫ್ ಪೀಸ್, ಸಮಾಧಾನದ ಕರ್ತರು ನನ್ನ ಒಳಗೆ ಇದ್ದಾಗ ಮಾತ್ರ ನಾನು ಶಾಂತಿಯಲ್ಲಿ, ಸಮಾಧಾನದಲ್ಲಿ ನೆಲೆಸಲು ಸಾಧ್ಯ. ಎಲ್ಲ ಸಂದರ್ಭಗಳಲ್ಲೂ ಕೀರ್ತನೆಗಳು 46ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ಬಿ ಸ್ಟಿಲ್ ಅಂಡ್ ನೋ ದ್ಯಾಟ್ ಐ ಆಮ್ ಗಾಡ್. ಶಾಂತವಾಗಿರು, ಶಾಂತವಾಗಿರು, ನಾನೇ ದೇವರೆಂದು ಅರಿತುಕೊಳ್ಳು. ಬಿ ಸ್ಟಿಲ್. ಸಿ, ಗಾಡ್ ಈಸ್ ವಿತ್ ಅಸ್. ಇಮ್ಯಾನ್ಯುಯಲ್, ಯೇಸು ಕ್ರಿಸ್ತರು ನಮ್ಮ ಜೊತೆ ಯಾವಾಗಲೂ ನಿತ್ಯ ನಿರಂತರವೂ ಇದ್ದಾರೆ. ಹಿ ಈಸ್ ಇನ್ ಕಂಟ್ರೋಲ್ ಆಫ್ ಅಸ್. ಅವರೆಲ್ಲವನ್ನು ನಡೆಸುತ್ತಾರೆ. ಅವರು ನಮ್ಮನ್ನು ಆಳ್ವಿಕೆ ಮಾಡುವವರಾಗಿದ್ದಾರೆ. ಯಾವಾಗ ನಾವು ಅವರಿಗೆ ಶರಣಾಗ್ತೇವೆ, ಅವರನ್ನು ಪ್ರಭುವು, ನನ್ನ ರಕ್ಷಕ, ನನ್ನ ಪ್ರಭು ಎಂದು ನಾನು ಸ್ವೀಕಾರ ಮಾಡ್ತೇನೋ. ಹೌದು ಪ್ರಿಯರೇ,
ಈ ಒಂದು ಸಮಯದಲ್ಲಿ ಅವರ ಕೃಪೆಯೊಂದಿಗೆ, ಆಶೀರ್ವಾದದೊಂದಿಗೆ, ಅವರ ಶಾಂತಿ ಸಮಾಧಾನ ತುಂಬಿದವರಾಗಿ ಸಮಯದಲ್ಲಿ ಅವರನ್ನು ಮತ್ತೆ ನಾವು ಆರಾಧಿಸೋಣ. ದೇವರ ವಾಕ್ಯ ಹೇಳುತ್ತೆ, ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತೆ, ದೇವರನ್ನು ನಾವು, ಪಿತನನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ನಾವು ಯಾರನ್ನು ಆರಾಧಿಸಬೇಕು? ಯಾರನ್ನು ಅಲ್ಲ ಪ್ರಿಯರೇ, ಮನುಷ್ಯರನ್ನಲ್ಲ, ಸೃಷ್ಟಿಯನ್ನಲ್ಲ. ನಾವು ಆರಾಧಿಸಬೇಕಾಗಿರೋದು ಪಿತನನ್ನು. ಆತ್ಮದಿಂದ ಅಂದರೆ ಪವಿತ್ರಾತ್ಮನಿಂದ ತುಂಬಿದವರಾಗಿ, ಪವಿತ್ರಾತ್ಮ ನಮ್ಮ ಒಳಗಿರಬೇಕು. ಸತ್ಯ ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು, ಪರಿಶುದ್ಧಾತ್ಮರು ನಮ್ಮಲ್ಲಿದ್ದು ನಾವು ಪಿತನನ್ನು ಆರಾಧಿಸಬೇಕು. ಆ ಆರಾಧನೆ ದೇವರಿಗೆ ಮೆಚ್ಚುಗೆಯಾದ ಆರಾಧನೆಯಾಗಿದೆ. ಇವತ್ತು ನಮ್ಮಲ್ಲಿ ಆತ್ಮರಿಲ್ಲದೆ ಇದ್ರೆ, ನಮ್ಮಲ್ಲಿ ಸತ್ಯ ಇಲ್ಲದೆ ಇದ್ರೆ, ಸತ್ಯ ಅಂದ್ರೆ ಯೇಸು ಹೇಳ್ತಾರೆ, ನಾನೇ ಸತ್ಯ ಯೇಸು ಕ್ರಿಸ್ತರಲ್ಲಿ ನಾವು ನೆಲೆ ನಿಲ್ಲದೆ ಇದ್ರೆ ನಾವು ಮಾಡುವ ಆರಾಧನೆ ವ್ಯರ್ಥ ಆರಾಧನೆ. ನಮ್ಮಲ್ಲಿ ಯೇಸು ಇರಬೇಕು, ಅವರ ಪರಿಶುದ್ಧಾತ್ಮ ಇರಬೇಕು. ಅವರು ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ, ಶಿಲುಬೆ ಮೇಲೆ ನಮಗಾಗಿ ಸತ್ತು ಪುನರುತ್ಥಾನರಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಅವರ ಆತ್ಮರನ್ನು ಕೊಡುವವರಾಗಿದ್ದಾರೆ ಪ್ರಿಯರೇ. ಅವರಲ್ಲಿ ನಾವು ನೆಲೆಗೊಳ್ತೇವೆ. ಈ ಸಮಯದಲ್ಲಿ ಪ್ರಿಯರೇ, ಆತ್ಮರಿಂದ ತುಂಬಿದವರಾಗಿ ಸತ್ಯದಿಂದ ಅವರನ್ನು ಆರಾಧಿಸೋಣ. ಪಿತನನ್ನು ಆರಾಧಿಸೋಣ, ಬೇರೆ ಯಾರು ಬೇಡ. ಒಂದು ವೇಳೆ ಬೇರೆ ಯಾರನ್ನಾದ್ರೂ ಆ ಪಿತನ ಸ್ಥಾನದಲ್ಲಿ ನಾವು ಕೊಟ್ಟಿದ್ದೇ ಆದರೆ, ಮನುಷ್ಯರಿಗೆ, ಹಣಕ್ಕೆ, ವಸ್ತುಗಳಿಗೆ, ಸೃಷ್ಟಿಗೆ ಆ ದೇವರ ಸ್ಥಾನ ಕೊಟ್ಟಿದ್ರೆ, ಈ ಸಮಯದಲ್ಲಿ ಕ್ಷಮೆ ಯಾಚಿಸೋಣ. ನಮ್ಮನ್ನೇ ನಾವು ಸಮರ್ಪಿಸಿ ಕೊಡೋಣ. ಕ್ಷಮೆ ಯಾಚಿಸುತ್ತಾ ಹೇಳೋಣ, ಅಪ್ಪ ಪಿತನಾದ ದೇವರೇ, ನನ್ನನ್ನು ಕ್ಷಮಿಸಿರಿ ಅಪ್ಪ. ನಾನು ನಿಜವಾಗಿ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಅರಿತುಕೊಳ್ಳಲು ಸೋತು ಹೋಗಿದ್ದೇನೆ. ನಾನು ಈ ಸ್ಥಾನವನ್ನು ಯಾರಿಗೋ ಕೊಟ್ಟು ಬಿಟ್ಟೆ. ನನ್ನನ್ನು ಕ್ಷಮಿಸಿ. ಯಾರಿಗೂ ಕೊಡಬೇಡಿ ಪ್ರಿಯರೇ. ಮೊದಲ ಆಜ್ಞೆ ಏನು ಹೇಳುತ್ತೆ? ದೇವರೊಬ್ಬರೇ, ಅವರನ್ನು ಮಾತ್ರ ನಾವು ಆರಾಧಿಸತಕ್ಕದ್ದು. ಬೇರೆ ಯಾರಿಗೂ ಸಲ್ಲದು ಆರಾಧನೆ. ಈ ಸಮಯದಲ್ಲಿ ಪ್ರಿಯರೇ, ನಮ್ಮನ್ನು ಪ್ರೀತಿ ಮಾಡುವ, ನಮ್ಮನ್ನು ಬಿಟ್ಟು ಕೊಡದೆ ಪ್ರೀತಿ ಮಾಡುವ, ನಮ್ಮನ್ನು ಕಾಯುವ ಆ ದೇವರನ್ನು ಆರಾಧಿಸೋಣ ಪ್ರಿಯರೇ. ಆ ಪಿತನನ್ನು ಆರಾಧಿಸೋಣ. ನಮ್ಮ ಪಾಲನೆ ಪೋಷಣೆ ಮಾಡುವ ದೇವರನ್ನು ಆರಾಧಿಸೋಣ. ನಮ್ಮ ಹೃದಯವನ್ನು ಬಿಟ್ಟು ಕೊಡುತ್ತಾ, ನಮ್ಮ ಮನಸ್ಸನ್ನು ಓಪನ್ ಮಾಡುತ್ತಾ, ಆತ್ಮಿಕ ಕಣ್ಣುಗಳಿಂದ ನೋಡುತ್ತಾ, ವಿಶ್ವಾಸದ ಕಣ್ಣುಗಳಿಂದ ನೋಡುತ್ತಾ ಆ ದೇವರನ್ನು ಆರಾಧಿಸೋಣ ಪ್ರಿಯರೇ. ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಹೊರತು ಯಾರು ದೇವರೇ? ನಿನ್ನ ಹೊರತು ಯಾರು ಯೇಸುವೇ? ನಿನ್ನ ಹೊರತು ಯಾರು ದೇವರೇ? ನಿನ್ನ ಹೊರತು ಯಾರು ಯೇಸುವೇ? ನಿನ್ನ ರಕ್ತವ ಸುರಿಸಿ, ನಿನ್ನ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ನ ರಕ್ತವ ಸುರಿಸಿ, ನಿನ್ನ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಏಸಯ್ಯ, ನನ್ನ ಏಸಯ್ಯ, ನನಗಾಗಿ ನಿನ್ನ ಪ್ರಾಣವ ಕೊಟ್ಟಿರುವೆ. ಏಸಯ್ಯ, ನನ್ನ ಏಸಯ್ಯ, ನನಗಾಗಿ ನಿನ್ನ ಪ್ರಾಣವ ಕೊಟ್ಟಿರುವೆ.
ಏಸಯ್ಯ ಎಂದು ನಿನಗಾಗಿ ನಾ ಜೀವಿಸುವೆ. ಏಸಯ್ಯ ನನ್ನೇಸಯ್ಯ ಎಂದು ನಿನಗಾಗಿ ನಾ ಜೀವಿಸುವೆ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ನೋಡೋಣ ಪ್ರಿಯರೇ, ಶಿಲುಬೆಯನ್ನು ನನ್ನನ್ನು ನಾವು ಸುರಕ್ಷಿತವಾಗಿರೋದು ಅವರಿಂದ ಮಾತ್ರ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಏಸಯ್ಯ ಕೂಗೋಣ ಯೇಸು ನಾಮವನ್ನು. ಏಸಯ್ಯ ನನಗಾಗಿ ನಿನ್ ಪ್ರಾಣವ ಕೊಟ್ಟು, ನನಗಾಗಿ ಪ್ರಾಣ ಕೊಟ್ಟಿದ್ದು ಏಸಯ್ಯ ನನ್ನೇಸಯ್ಯ. ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಏಸಯ್ಯ ನನ್ನೇಸಯ್ಯ ಎಂದು ನಿನಗಾಗಿ ನಾ ಹೌದು ಯೇಸುವೇ. ಹೌದು ಪ್ರಿಯರೇ, ಶಿಲುಬೆಯ ಪ್ರೀತಿಯನ್ನು ಧ್ಯಾನಿಸೋಣ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಅವರ ಪ್ರೀತಿ ಬಾಯಿ ಮಾತಿನ ಪ್ರೀತಿ ಅಲ್ಲ. ಇವತ್ತು ನನ್ನ ನಿನ್ನ ಪ್ರೀತಿ ಬರೀ ಬಾಯಿ ಮಾತಿನದ್ದು ಮಾತ್ರ. ಆದ್ರೆ ದೇವರ ಪ್ರೀತಿ ಶಾಶ್ವತ ಪ್ರೀತಿ, ಅದಲು ಬದಲಾಗದ ಪ್ರೀತಿ. ಅವರು ಅದನ್ನು ಯಾವ ರೀತಿಯಲ್ಲಿ ತೋರ್ಪಡಿಸಿದ್ರು? ತಮ್ಮ ಏಕೈಕ ಪ್ರಿಯ ಪುತ್ರನನ್ನೇ ಬಲಿಯಾಗಿ ನನ್ನ ನಿನ್ನ ಪರವಾಗಿ ಆ ಶಿಲುಬೆಯಲ್ಲಿ ಘೋರ ಯಾತನೆ ಅನುಭವಿಸಲು ಬಿಟ್ಟುಕೊಟ್ರು ಪ್ರಿಯರೇ. ಅವರನ್ನು ಜಜ್ಜಿದ್ರು. ಯಾತಕ್ಕಾಗಿ? ಆ ಪರಿಶುದ್ಧ ರಕ್ತದಿಂದ ಮಾತ್ರ ನನಗೆ ನಿಮಗೆ ಪಾಪ ವಿಮೋಚನೆ ಮತ್ತು ಪಾಪ ಕ್ಷಮೆ. ಆ ಪರಿಶುದ್ಧ ರಕ್ತ ಹರಿಯದೆ ಹೋದ್ರೆ ನಾವು ಯಾರು ಕೂಡ ಸ್ವರ್ಗಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಿಲ್ಲ. ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಿಲ್ಲ. ಆದರೆ ಕರುಣಾಮಯಿ ದೇವರು ನಮ್ಮ ಮೇಲೆ ಅಪಾರ ಪ್ರೀತಿ ತೋರಿ ತಮ್ಮ ಏಕೈಕ ಪುತ್ರನನ್ನೇ ತಮಗೆ ನೋವುಂಟಾದ್ರೂ ಕೂಡ ಸಮರ್ಪಿಸಿ ಕೊಟ್ರು ಪ್ರಿಯರೇ. ನನ್ನ ನಿನ್ನ ಶಾಂತಿ ಸಮಾಧಾನ ಅವರು ಇಚ್ಛಿಸಿದ್ರು. ನನ್ನ ನಿನ್ನ ನಿತ್ಯ ಜೀವ ಅವರು ಬಯಸಿದ್ರು. ಮತ್ತು ಅವರು ಕಾರ್ಯರೂಪದಲ್ಲಿ ತೋರ್ಪಡಿಸಿದ ಪ್ರೀತಿಯಾಗಿದೆ. ಈ ಪ್ರೀತಿ ಮತ್ತು ತ್ಯಾಗವನ್ನು ಧ್ಯಾನಿಸುತ್ತಾ ಆ ಅಪ್ಪನನ್ನು ಆರಾಧಿಸೋಣ. ಅಪ್ಪನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹೇಳೋಣ, ಅಪ್ಪ ಥ್ಯಾಂಕ್ ಯು ಅಪ್ಪ, ನಿಮಗೆ ಆರಾಧನೆ ಅಪ್ಪ. ನನ್ನನ್ನು ಇಷ್ಟಾಗಿ ಪ್ರೀತಿ ಮಾಡಿದೀಯಪ್ಪ. ನಾನು ನಿನಗೆ ಏನು ಕೊಡಲಿ ಬದಲಾಗಿ ಅಪ್ಪ, ನನ್ನನ್ನೇ ನಾನು ಸಮರ್ಪಿಸಿ ಕೊಡ್ತೇನಪ್ಪ. ನಿನ್ನ ಇಷ್ಟದಂತೆ ನಾನು ಜೀವಿಸ್ತೇನಪ್ಪ. ಪರಿಶುದ್ಧಾತ್ಮರೇ, ದೇವರನ್ನು ಆರಾಧಿಸಲು ನನಗೆ ಸಹಾಯ ಮಾಡಿ ಪರಿಶುದ್ಧಾತ್ಮರೇ. ನಿನ್ನ ತ್ಯಾಗವ ನಾ ಮರೆಯಲಾಗದು. ಅಪ್ಪ ನಿನ್ನ ಪ್ರೀತಿಯ ನಾ ವರ್ಣಿಸಲಾಗದು. ಅಪ್ಪ ನಿನ್ನ ತ್ಯಾಗವ ನಾ ಮರೆಯಲಾಗದು. ಅಪ್ಪ ನಿನ್ನ ಪ್ರೀತಿಯ ನಾ ವರ್ಣಿಸಲಾಗದು. ಅಪ್ಪ ನಿನ್ನ ತ್ಯಾಗ ನಾ ಮರೆಯಲಾಗದು. ಮರೆಯೋದಕ್ಕಾಗಲ್ಲಪ್ಪ ಅಪ್ಪ ನಿನ್ನ ಪ್ರೀತಿ ನನ್ನ ಮಾತುಗಳು ಸಾಲದಪ್ಪ. ವರ್ಣಿಸಲಾಗದು. ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು.
ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು. ಬದಲೇನು ಏನ್ ಕೊಡ್ಲಿ ಅಪ್ಪ? ಕೊಡಲಿ ಏಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು. Yes, Lord. ಓ ಏಸಯ್ಯ, ಬದಲೇನು ನಾನು ಕೊಡಲಿ ಏಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು. ಏಸಯ್ಯ, ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನಿನ್ ರಕ್ತವ ಸುರಿಸಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ Yes, ಸುರಿಸಿ Lord. ನಿನ್ ಪ್ರಾಣವ ಕೊಟ್ಟು Thank you, Jesus. ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಏಸಯ್ಯ, ನನ್ ಏಸಯ್ಯ, ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ. ಏಸಯ್ಯ, ನನ್ನೇಸಯ್ಯ, ನನಗಾಗಿ ಪ್ರಾಣವ ಕೊಟ್ಟಿರುವೆ. ಏಸಯ್ಯ, ನನ್ ಏಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. ಏಸಯ್ಯ, ನನ್ನೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಹೌದು ಪ್ರಿಯರೇ, ಯೌವಾನನ ಮೊದಲ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇಡೀ ಲೋಕವು ಕೇಡಿಗನ ವಶದಲ್ಲಿ ಇದ್ದರೂ ಸಹ ನಮಗೆ ಭಯವಿಲ್ಲ. ಯಾಕಂತೇಳಿದ್ರೆ ನಾನು ನೀವು ಯೇಸು ಕ್ರಿಸ್ತರಿಗೆ ದೇವರಿಗೆ ಸೇರಿದವರಾಗಿದ್ದೇವೆ. ದೇವರ ಪುತ್ರ ಆಗಮಿಸಿ ಸತ್ಯ ಸ್ವರೂಪಿಯಾದ ಆ ದೇವರನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಅರಿವನ್ನು ನೀಡಿದ್ದಾರೆ. ಇವತ್ತು ದೇವರ ಅರಿವು ದೇವರೇ ನಮಗೆ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರ ಮುಖಾಂತರ. ಆದ್ದರಿಂದ ನಮಗೆ ಭಯ ಬೇಡ, ನಿರಾಶೆ ಬೇಡ, ಕಳವಳ ಬೇಡ. He is revealing himself to us. ಅವರ ಅರಿವು ಅಧಿಕವಾದಾಗ ಪ್ರಿಯರೇ, ನಮ್ಮ ಭಯ ದೂರ ಆಗುತ್ತೆ. ಯಾಕಂತೇಳಿದ್ರೆ ಅವರನ್ನು ಅರಿಯುತ್ತಾ ನಾವು ಅವರನ್ನು ಪ್ರೀತಿ ಮಾಡುವವರಾಗ್ತೇವೆ. ಆ ಪ್ರೀತಿ ನಮ್ಮನ್ನು ಪ್ರೀತಿಯಾಗಿ ಬದಲಾಯಿಸುತ್ತೆ. ನಾವು ಪ್ರೀತಿ ಮಾಡುವವರಾಗ್ತೇವೆ. ದೇವರು ಪ್ರೀತಿ ಸ್ವರೂಪಿ. ಇವತ್ತು ನಾವು ಕೂಡ ಪ್ರೀತಿ ಮಾಡಬೇಕು ಅಂತೇಳಿ ಅವ್ರು ಬಯಸ್ತಾರೆ. ಅದು ಸಾಧ್ಯವಾಗುವುದು ಅವರ ಅರಿವಿನಿಂದ ಮತ್ತು ಯೇಸು ಕ್ರಿಸ್ತರ ಮುಖಾಂತರ. ಆ ದಿನೇ ದಿನೇ ನಮಗೆ ಪ್ರಕಟಣೆಗಳನ್ನು ಕೊಡುತ್ತಾ ಅವರನ್ನೇ ಅವರು ಶ್ರುತಪಡಿಸ್ತಾ ಇದ್ದಾರೆ. ಆ ದೇವರನ್ನು ಈ ಸಮಯದಲ್ಲಿ ಆರಾಧಿಸೋಣ ಪ್ರಿಯರೇ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ಆ ದೇವರಿಗೆ ಆರಾಧಿಸೋಣ. ನಮ್ಮನ್ನೇ ನಾವು ಸಮರ್ಪಿಸಿ ಕೊಡೋಣ. ಆರಾಧನೆ ಹೇಳಿದ್ರೆ ಪ್ರಿಯರೇ, ನಮ್ಮನ್ನೇ ನಾವು ಇಲ್ಲವಾಗಿಸೋದಾಗಿದೆ. ನಮ್ಮಲ್ಲಿ ಯೇಸು ಪ್ರಕಟವಾಗೋದಾಗಿದೆ. ನಮ್ಮ ಜೀವಿತದ ಮುಖಾಂತರ ಯೇಸು ಈ ಲೋಕಕ್ಕೆ ಪ್ರಕಟಗೊಳ್ಳೋದಾಗಿದೆ. ನಮ್ಮ ಮುಖಾಂತರ ದೇವರಿಗೆ ಮಹಿಮೆ ಆಗೋದಾಗಿದೆ ಪ್ರಿಯರೇ. ನಾನು ಇಲ್ಲ, ಯೇಸು ಬೆಳೀತಾ ಇರ್ತಾರೆ. ಅದೇ ನಿಜವಾದ ಆರಾಧನೆ. ನಾನು ಎಲ್ಲೂ ಕಾಣಬಾರ್ದು, ನನ್ನಲ್ಲಿ ಯೇಸು ಕಾಣಬೇಕು. ಹೌದು ಪ್ರಿಯರೇ, ಅದೇ ಸಮರ್ಪಣೆಯಾಗಿದೆ.
ನನ್ನ ಆಸೆ ಬೇಡ, ನನ್ನ ಇಚ್ಛೆ ಬೇಡ, ನನ್ನ ಜೀವಿತದಲ್ಲಿ ದೇವರ ಚಿತ್ತ ಮಾತ್ರ ನೆರವೇರಬೇಕು. ಈ ಹೊಸ ವರ್ಷದಲ್ಲಿ ಇದೇ ನಮ್ಮ ಪ್ರಾರ್ಥನೆ ಆಗಿರಲಿ. ದೇವರೇ, ನಿಮ್ಮ ಚಿತ್ತ ಏನಾಗಿದೆಯೋ ಅದೇ ನನ್ನಲ್ಲಿ ನೆರವೇರ್ಲಿ ಅಪ್ಪ. ಅದನ್ನು ನನಗೆ ತಿಳಿಸಿಕೊಡಿರಿ ಅಪ್ಪ. ಅದನ್ನು ಫುಲ್ಫಿಲ್ ಮಾಡಲು ನನಗೆ ಬೇಕಾದ ಕೃಪೆಯನ್ನು, ಜ್ಞಾನವನ್ನು ನೀಡಿರಿ ಅಪ್ಪ ಎಂದು ಹೇಳುತ್ತಾ ಈ ಸಮಯದಲ್ಲಿ ಅವರನ್ನು ಆರಾಧಿಸೋಣ ಪ್ರಿಯರೇ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು, ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು. ಯಜ್ಞದ ಕುರಿ ಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ಯಜ್ಞದ ಕುರಿ ಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ಯಜ್ಞದ ಕುರಿ ಮರಿ ಆದವರೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ಯಜ್ಞದ ಕುರಿ ಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು.
ಪರಿಶುದ್ಧನು ನೀನೆ, Holy God. ಪರಿಶುದ್ಧನು, Yes, Lord. ಪರಿಶುದ್ಧನು Holy ನೀನೆ, you are. ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವವರು, ಇದ್ದಾತ ಇರುವಾತ ಬರುವಾತರು ಅವರೇ, ಆದಿಯಲ್ಲಿ ಇದ್ದರು ಪ್ರಿಯರೇ. ಜಗತ್ತು ಸೃಷ್ಟಿಯಾಗುವ ಮುಂಚೆಯೇ ದೇವರಿದ್ದರು. ಅವರನ್ನು ಯಾರು ಸೃಷ್ಟಿ ಮಾಡಿಲ್ಲ, ಅವರು ನಮ್ಮನ್ನು ಸೃಷ್ಟಿಸಿದ್ರು. ಹೌದು ಪ್ರಿಯರೇ, ನಮಗಾಗಿ ಆ ದೇವರು 2000 ವರ್ಷದ ಹಿಂದೆ ಈ ಲೋಕಕ್ಕೆ ಬಂದ್ರು. ಅವರು ಸತ್ತರು, ಅವರು ಪುನರುತ್ಥಾನರಾದ್ರು. ಅವರು ದೇವರ ಬಲಪಾರ್ಶ್ವದಲ್ಲಿ ನಮಗಾಗಿ ಭಿನ್ನಯಿಸುತ್ತಿದ್ದಾರೆ. ನಮಗಾಗಿ ಭಿನ್ನಯಿಸುವ ಶ್ರೇಷ್ಠ ಯಾಜಕ ಯೇಸು ಆಗಿದ್ದಾರೆ, ನಮ್ಮ ಮಧ್ಯಸ್ಥನಾಗಿದ್ದಾರೆ. ಅವರು ಮತ್ತೆ ಮರಳಿ ಬರ್ತಾರೆ. ಬರುವಾತನು ಅವನೇ, ಇದ್ದವನು, ಇರುವಾತನು, ಬರುವಾತನು ಅವರೇ ಆಗಿದ್ದಾರೆ. ಮತ್ತೆ ಮರಳಿ ಬರ್ತಾರೆ. ನಿನ್ನೆಯ ದಿನ ಮೊದಲ ಭಾನುವಾರ ನಾವು ಟಾಕಲ್ಲಿ ಕೇಳಿದ್ವಿ, ಯಾರೆಲ್ಲ ಆ ಯೇಸು ಕ್ರಿಸ್ತ ಎಂಬ ಬಟ್ಟೆಯನ್ನು ಧರಿಸಿದ್ದಾರೋ, ಯಾರೆಲ್ಲ ಆ ವಸ್ತ್ರ ಆಭರಣಗಳನ್ನು ಧರಿಸಿಕೊಂಡಿದ್ದಾರೋ, ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಈ ಎಲ್ಲ ವಸ್ತ್ರಾಭರಣಗಳನ್ನು ಧರಿಸಿಕೊಂಡು ಸುಂದರ ಮದುಮಗಳಂತೆ ಒಳಗೆ ಅಂತರ್ಯದಲ್ಲಿ ಪ್ರಕಾಶಿಸುತ್ತಾರೋ, ಆಕರ್ಷಿತವಾಗಿದ್ದಾರೋ, ಸೌಂದರ್ಯವತಿಯರಾಗಿದ್ದಾರೋ, ಆ ಮಧುವಣ ಗಿತ್ತಿಯನ್ನು ಕರೆದುಕೊಂಡು ಹೋಗಲು ಮದುಮಗನಾದ ಯೇಸು ಬರ್ತಾರೆ ಮತ್ತೆ. ಹಾಗಾದರೆ ಪ್ರಿಯರೇ, ನಮ್ಮ ಕೆಲಸ ಒಂದೇ, ನಾವು ಕ್ರಿಸ್ತ ಯೇಸುವಿನ ಮನೋಭಾವದಲ್ಲಿ ಈ ಲೋಕದಲ್ಲಿ ದೇವರನ್ನು ಪರರನ್ನು ಪ್ರೀತಿ ಮಾಡುತ್ತಾ ಬದುಕುವುದಾಗಿದೆ. ಅವರ ಆತ್ಮರಿಂದ ದಿನೇ ದಿನೇ ನಿರಂತರ ತುಂಬಲ್ಪಡೋದಾಗಿದೆ, ಅವರನ್ನು ಮೆಚ್ಚಿಸೋದಾಗಿದೆ. ಈ ಕಾರಣಕ್ಕಾಗಿ ದೇವರು ನಮ್ಮನ್ನು ಈ ಒಂದು ಪ್ರಾರ್ಥನಾಲಯದಲ್ಲಿ ಸೇರಿಸಿದ್ದಾರೆ. ಅವರ ಮನೋಭಾವ ನಮ್ಮಲ್ಲಿ ಇನ್ನೂ ಅಧಿಕವಾಗಬೇಕು. ಅವರ ಆಭರಣಗಳನ್ನು ಇನ್ನೂ ಅಧಿಕವಾಗಿ ನಾವು ಧರಿಸಿಕೊಳ್ಬೇಕು. ಇದು ಅವರೇ ನಮಗೆ ಕೊಡುವವರಾಗಿದ್ದಾರೆ. ಅವರ ಅರಿವಿನ ಮುಖಾಂತರ ದಿನನಿತ್ಯ ನಾವು ಆ ಒಂದು ಆಭರಣಗಳನ್ನು ಸಂಪಾದಿಸಿಕೊಳ್ತೇವೆ. ಹೌದು ಪ್ರಿಯರೇ, ಇಷ್ಟು ಪ್ರೀತಿ ಮಾಡುವ ದೇವರು ಎಷ್ಟಾಗಿ ನಮ್ಮನ್ನು ಈ ರೀತಿಯದ್ದಾಗಿ ಪ್ರೀತಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಮತ್ತೊಮ್ಮೆ ನಾವು ನಮ್ಮ ಹೃದಯಗಳನ್ನು ಬಿಟ್ಟು ಕೊಡುತ್ತಾ ಅವರನ್ನು ಆರಾಧಿಸೋಣ. ನಮ್ಮ ಹೃದಯಗಳನ್ನು ಬಿಟ್ಟು ಕೊಡುತ್ತಾ ಆರಾಧಿಸೋಣ. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. 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 ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ
ಮೆಚ್ಚಿದ್ದೇವೆ ಅಪ್ಪ, ಪಾದದಲ್ಲಿ ಇಟ್ಟು ಸಮರ್ಪಿಸ್ತೇವಪ್ಪ. ಅಡ್ಡ ಬಿಟ್ಟು ಹೇಳುವೆ ನೀನೆ Worship you, Lord. ಎಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿಟ್ಟು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ, ಪರಿಶುದ್ಧನು, 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 ಪರಿಶುದ್ಧನು ನೀನೆ, ಪರಿಶುದ್ಧನು.